ಫ್ರೆಂಡ್ಸ್, ನಾನು ಈ ದಿನ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಆದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಹುಣಸೆ ರಸ ಅಥವಾ ನಿಂಬೆಹಣ್ಣು ಏನೂ ಹಾಕಲ್ಲ. ಇಲ್ಲಿ ನೋಡಿ, ಕಾಚಂಪುಳಿ ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅಚ್ಚಕಾರದ ಪುಡಿ, ಉಪ್ಪು, ಮತ್ತು ಇದು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ಹಾಕಿ, ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ನೀವೇ ಟೇಸ್ಟ್ ಹೇಳ್ತೀರಾ. ನಂತರ ಅದರಲ್ಲಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಸಹ ಇದೆ. ಇದಿಷ್ಟಿದ್ರೆ ಸಾಕು ಫ್ರೆಂಡ್ಸ್, ಫಿಶ್ ಫ್ರೈ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಯಾವಾಗ ಮಾಡ್ತಾಯಿರ್ತೀನಿ. ಒಮ್ಮೆ ನಿಮಗೂ ಸಹ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ. ಮತ್ತು ಕಾಚಂಪುಳಿ ನಿಮಗೆ ಎಷ್ಟು ಹುಳಿ ಬೇಕು, ಹುಳಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಇದರಲ್ಲಿ ನಾನು 1 kgಗೆ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆದರೆ ಸಾಕು, ತುಂಬ ಹುಳಿ ಆಗಿಬಿಡುತ್ತೆ. ಈಗ ಇವೆಲ್ಲನೂ ಸಹ ಹಾಕಿ ನೆನೆಸಿದ್ದೀನಿ ನೋಡಿ. ಹಾಕಿ ನೆನೆಸಿ ಕನಿಷ್ಠ 4 hours ಆಗಿದೆ. ಚೆನ್ನಾಗಿದೆ. ಇವಾಗ ನಾನು ಇದನ್ನು ಫ್ರೈ ಮಾಡ್ತೀನಿ. ಇವಾಗ ತೋರಿಸ್ತೀನಿ ನಿಮಗೆ. ಇವಾಗ ನಾನು ನೋಡಿ ಹಾಕ್ತಾಯಿದ್ದೀನಿ. ಇದು ತವಾ ಫ್ರೈ ಇದನ್ನು ಮಾಡ್ಬೋದು ಫ್ರೆಂಡ್ಸ್. ಡೀಪ್ ಫ್ರೈ ಸಹ ಮಾಡ್ಬೋದು. ನಾನು ಡೀಪ್ ಮಾಡ್ತಾಯಿಲ್ಲ, ತುಂಬ ಆಯಿಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ಮತ್ತು ರವಾ ಫ್ರೈ ಸಹ ಮಾಡ್ಬೋದು. ರವಾ ಫ್ರೈ ಸುಮಾರು ಸರಿ ಮಾಡಿದ್ದೀನಿ, ಹಂಗಾಗಿ ಇದನ್ನೊಂದು ಸರಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು, ಚೆನ್ನಾಗಿ ಬರುತ್ತೆ ನೋಡಿ. ಇದರಲ್ಲಿ ಡಿ ವಿಟಮಿನ್ ಇರುತ್ತೆ. ಯಾವಾಗಲೂ ಮಾಡ್ಕೊಂಡು ತಿನ್ನಿ, ಒಂದೊಂದು ಪೀಸ್ ತಿನ್ನಿ ನೋಡಿ. ನಿಮಗೆ ಇದು ಮೂಳೆಗಳು, ಮಂಡಿ ನೋವು ಬರಲ್ಲ, ಸೊಂಟ ನೋವು ಬರಲ್ಲ, ಖಂಡಿತ ಬರಲ್ಲ, ಸುಳ್ಳಲ್ಲ. ಮಾಡಿ ನೋಡಿ. ಮತ್ತು ಇದನ್ನು ನಾನು ಯಾವಾಗೂ ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ಮತ್ತು ಇದು ಸುಮಾರು ಜನರಿಗೆ ವಾಕಿಂಗ್ ಮಾಡೋದು ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂತಾರಲ್ವಾ. ಎನಿ ಟೈಮ್ ವಾರಕ್ಕೆ ಒಂದು ಸರಿ 1 ಪೀಸ 2 ಪೀಸ ಫಿಶ್ ತಿನ್ಕೊಂಡು ಬನ್ನಿ ನೋಡಿ. ನಿಮಗೆ ಖಂಡಿತವಾಗಿಯೂ ಮೂಳೆ ನೋವು ಬರೋದಿಲ್ಲ. ಇವಾಗ ಇದು ರೆಡಿಯಾಗಿದೆ ನೋಡಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಇದನ್ನು ನಾನು ನೋಡಿ, ಎಷ್ಟು ಚೆನ್ನಾಗಾಗಿದೆ, ತೆಗಿತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಫಿಶ್ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದು ಸೊಪ್ಪಿನ ಸಾರು, ಬೇಳೆ ಸಾರು, ರಸಮ್ಮು ಇದ್ರ ಜೊತೆಗೆ ನಾನು ಸಹ ಹಾಗೆ ಮಾಡಿದ್ದೀನಿ ನೋಡಿ. ಬೇಳೆ ಸಾರು ಮಾಡಿದ್ದೀನಿ, ಸೊಪ್ಪಿನ ಸಾರು ಮಾಡಿದ್ದೀನಿ, ಮಸೊಪ್ಪು ಸಾರು. ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಫಿಶ್ ಫ್ರೈ ಮಾಡಿದ್ದೀನಿ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.